ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವ ಯೂಟ್ಯೂಬರ್ ಅಮುಕು ಡುಮುಕು ಖ್ಯಾತಿಯ ಮಂಜು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದ್ದು, ರೆಸ್ಟೋ ಬಾರ್ನಲ್ಲಿ ನಡೆದಂತಹ ಘಟನೆ ಈಗ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ಮದ್ಯ ಸೇವನೆ ಮಾಡಿದ್ದಂತಹ ಯೂಟ್ಯೂಬರ್ ಮಂಜು ಬಾರ್ನ ಮಹಿಳಾ ಸಿಬ್ಬಂದಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆರೋಪ ಈಗ ಕೇಳಿಬಂದಿದೆ. ಅಲ್ಲದೆ ಪಬ್ ಮ್ಯಾನೇಜರ್ ಜೊತೆ ವಾಗ್ವಾದ ನಡೆಸಿ ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈ ಘಟನೆ ಸಂಬಂಧ ಸಿಬ್ಬಂದಿ ನೀಡಿದಂತಹ ದೂರಿನ ಆಧಾರದ ಮೇಲೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು ತನಿಖೆ ಕೂಡ ಮುಂದುವರೆಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಮುಕು ಡುಮುಕು ವಿಡಿಯೋಗಳ ಮುಖಾಂತರ ಜನಪ್ರಿಯತೆ ಗಳಿಸಿದ್ರು ಮಂಜು. ಈ ಹಿಂದೆಯೂ ಕೂಡ ಹಲವು ವಿವಾದಗಳಿಂದ ಸುದ್ದಿಯಾಗಿದ್ರು. ಸಿನಿಮಾ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಹೈಡ್ರಾಮಾ ಮಾಡೋದು, ಪೆಟ್ರೋಲ್ ಕುಡಿದಿದ್ದೀನಿ ಅಂತ ಹೇಳಿಕೆ ಕೊಡೋದು, ಬಿಗ್ ಬಾಸ್ಗೆ ಹೋಗಬೇಕು ಎಂಬ ಶೋಕಿ ಹೇಳಿಕೆಗಳಿಂದ ಬಹಳ ವೈರಲ್ ಆಗಿದ್ರು. ಈಗ ಮಹಿಳಾ ಸಿಬ್ಬಂದಿಗಳ ಜೊತೆಗಿನ ಅನುಚಿತ ವರ್ತನೆ ಹಾಗೂ ಪಬ್ ಮ್ಯಾನೇಜರ್ ಮೇಲಿನ ಹಲ್ಲೆ ಯತ್ನ ಆರೋಪಗಳು ಮಂಜುಗೆ ಹೊಸ ಸಂಕಷ್ಟ ತಂದೊಡ್ಡಿದೆ. ಇನ್ನು ಈ ಪ್ರಕರಣದ ಬಗ್ಗೆ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ.